ತುಂಬ ಚೆನ್ನಾಗಿರುತ್ತೆ ಇದು ಕಾಟನ್ನಲ್ಲಿ. ಮತ್ತು ಇದರ ರೇಟು, ಇದರಲ್ಲಿ 2 ಕ್ವಾಲಿಟಿ ಬರ್ತವೆ ಸ್ನೇಹಿತರೆ. ಇದನ್ನು ಹೈ ಕ್ವಾಲಿಟಿದಿದೆ, ಇದರ ರೇಟನ್ನೇ ಬೇರೆ ಇರುತ್ತೆ. ಇನ್ನೊಂದು ಕ್ವಾಲಿಟಿಯಲ್ಲಿದೆ, ಅದಕ್ಕೆ ಇದೇ ನಿನ್ನೆ ಮಾಡಿದ್ದೀನಿ ನೋಡಿ, ನಿನ್ನೆ ಒಂದಿಷ್ಟು ಮಾಡಿದ್ದೀನಿ ನೋಡಿ. ನಿಮಗೆ ಆವಾಗಲೇ ನಾನು ಈ ಸೀರೆನ ತೋರಿಸಿದ್ನಿ ವಿಡಿಯೋದಲ್ಲಿ, ಗೊತ್ತಾಗಿರ್ಬೋದು. ಈ ಸೀರೆ ಹೇಳಿದ್ನಿ, ಈ ಸೀರೆ ನೋಡಿ. ಇದು ಒಂದು ಫುಲ್ ವರ್ಕ್ ಬಂದಿಲ್ಲ ಸ್ನೇಹಿತರೆ. ಇದು ಪಲ್ಲು ಹತ್ರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ಇವತ್ತು ಟೈಮ್ ಬಂದು 12:45, ಅಂದರೆ ಹತ್ರ 1 ಗಂಟೆ ಆಗ್ತಾ ಬಂದಿದೆ ಮಧ್ಯಾಹ್ನ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಯಜಮಾನರು ಗೋವಾಕ್ಕೆ ಹೋಗಿದ್ದಾರೆ. ಗೋವಾಕ್ಕೆ ಯಾಕೆ ಅಂದರೆ ಡ್ರೈವಿಂಗ್ ಹೋಗಿದ್ದಾರೆ. ಅಲ್ಲಿ ಕಣಕೋಣ ಮಣ್ಣಿ ಮೋದಿಯವರು ಉದ್ಘಾಟನೆ ಮಾಡಿದಾರಲ್ಲ, ಉಡುಪಿಗೆ ಬಂದು ಅದನ್ನು ಡಿಸೆಂಬರ್ 28ಕ್ಕೆ ಬೆಳಗ್ಗೆ ಉಡುಪಿ, ಮಧ್ಯಾಹ್ನ ಕಣಕೋಣಿಗೆ ಬಂದಿದ್ರಲ್ಲ ಗೋವಾದ ಹತ್ರ, ಅಲ್ಲಿಗೆ ಹೋಗಿದ್ದಾರೆ ಯಜಮಾನ್ರು ಇವತ್ತು. ಇಷ್ಟು ದಿನ ಹೋಗ್ತಿದ್ರು ತುಂಬ ಸತಿ. ಅಂದರೆ ಅದು ಕೊಂಕಣಿಯವರ ದೇವಸ್ಥಾನ. ಉಡುಪಿ ಮಂಗಳೂರಲ್ಲಿ ಜಾಸ್ತಿ ಕೊಂಕಣಿಯವರು ಅವ್ರ ದೇವಸ್ಥಾನ ಅಂತೆ. ನನಗೆ ಅಷ್ಟು ಐಡಿಯಾ ಇಲ್ಲ, ಗೊತ್ತಿಲ್ಲ. ಅಂದರೆ ಜಾಸ್ತಿ ಕೊಂಕಣಿಯವ್ರು ಹೋಗ್ತಾರೆ ಅಲ್ಲಿ, ಇಲ್ಲಿಂದ ಅವ್ರ ಮನೆ ದೇವ್ರು ಅಂಥೇಳಿ. ಅದಕ್ಕಾಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಹೋಗಿದ್ದಾರೆ ಯಜಮಾನ್ರು. ಅವಾಗ ಅವ್ರಿಗೆ ಬೆಳಗ್ಗೆ ಎದ್ದು ನೀರು ಕಾಯಿಸ್ಕೊಟ್ಟು ಚಹಾ ಮಾಡಿಕೊಟ್ಟು ಮತ್ತೆ ವಾಪಸ್ ಮಲಗಿದರೆ ನಿದ್ದೆನೇ ಬರಲಿಲ್ಲ ಸ್ನೇಹಿತರೆ. ಅಯ್ಯೋ, ನಿದ್ದೆ ಬರಲಿ ಮತ್ತೆ. ಅಂದರೆ ಯಜಮಾನ್ರ ಮನೆ ಇಲ್ಲಾಂದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ ನಮಗೆ, ಅದಕ್ಕಾಗಿ ನಿದ್ದೆ ಬರಲಿಲ್ಲ. ಮತ್ತು 6 ಗಂಟೆಗೆ ಎದ್ದೆ ಎಲ್ಲ ಕೆಲಸ ಮಾಡ್ಕೊಂಡು 7 ಗಂಟೆಗೆ ಹೋದೆ ಇವತ್ತು ಕೆಲಸಕ್ಕೆ. ಯಾಕೆ 7 ಗಂಟೆಗೆ ಅಂದರೆ 2 ಕಡೆ ಹೋಗ್ಲಿಕ್ಕಿತ್ತು ನನಗೆ. 2 ಕಡೆ ಹೋಗೋದ್ರಿಂದ ಹೋಗಿ ಈಗ ಸಾಧಾರಣ ಒಂದು 11:45 ಬಂದೆ ಮನೆಗೆ. 1 ಗಂಟೆ ಆಯಿತು ಬಂದು. 11 ಗಂಟೆಗೆ ಕೆಲಸ ಬಿಟ್ಟೆ. ನನಗೆ ಇಲ್ಕಲ್ ಸೀರೆ ಪಾರ್ಸಲ್ ಬರೋದಿತ್ತು ಇಲ್ಕಲ್ಲಿಂದ. ಅಲ್ಲಿ ಮತ್ತೆ ಬಸ್ಸಿಗೆ ಹೋದೆ, ಉಡುಪಿಗೆ ಹೋಗಿ ಪಾರ್ಸಲ್ ತೊಗೊಂಡು ತುಂಬ ಸೀರೆಗಳು ತರಿಸಿದ್ದೀನಿ. ಎಷ್ಟು 1 2 3 4 ಕ್ವಾಲಿಟಿಯಲ್ಲಿ ಸೀರೆ ಬಂದಿದೆ ಈ ಸತಿ. ಯಾವೆಲ್ಲ ತರಿಸೋದು 1 ಕ್ವಾಲಿಟಿ ಅಥವಾ 2 ಕ್ವಾಲಿಟಿ ಈ ಥರ ತರಿಸ್ತಿದ್ದೆ. ಬೇಕಾದಷ್ಟು ಆರ್ಡ್ರ್ ಕೊಡ್ತಿದ್ದೆ. ಈ ಸೀರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆರ್ಡ್ರ್ ಕೊಟ್ಟಿದ್ದೀನಿ, 4 ಕ್ವಾಲಿಟಿಯಲ್ಲಿ. ವಿಡಿಯೋ ಮಾಡ್ತೇನೆ ಈಗ ನಿಮಗೆ ಯಾವ್ಯಾವ ಥರ ಬಂದಿದೆ ಇವತ್ತು ಅಂತೇಳಿ. ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಹಾಕಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಹಾಗೆ ಇನ್ನು ಮಿಷನ್ ಮೇಲೆ ಕೂತ್ಕೋತೀನಿ, ಸ್ವಲ್ಪ ವಿಡಿಯೋ ಮಾಡಿ, ಸೀರೆದು ವಿಡಿಯೋ ಮಾಡಿ. ಯಾಕೆ ಅಂದರೆ ಎಂಬ್ರಾಯ್ಡ್ ವರ್ಕ್ ಒಂದು ಸ್ವಲ್ಪ ಕಲಿತಾ ಇದ್ದೀನಿ. ನನಗೂ ಖುಷಿ ಆಗ್ತಾಯಿದೆ ಯೂಟ್ಯೂಬಲ್ಲಿ ನೋಡಿ ಕಲಿಯುವಾಗ. ಮತ್ತೆ ಬಿಟ್ಟರೆ ಹೋಗುತ್ತೆ. ನಮ್ಮ ಕೆಲಸ ಇದೆ, ಅದು ಇದೆ ಅಂತ. ಕೆಲಸದ ಮಿಡ್ಲಲ್ಲಿ ಇದನ್ನು ಸ್ವಲ್ಪ ಮಾಡು, ಕಲಿತ್ರೆ ಯಾವ ವಿದ್ಯೆನೂ ಹಾಳಾಗಲ್ಲಂತೆ. ಯಾವಾಗ ಬೇಕಾದರೂ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಾನು ತುಂಬ ಥರ ಕಲ್ತಿದ್ದೀನಿ, ಎಲ್ಲವನ್ನು ಉಪಯೋಗಿಸ್ಕೊಂಡು ಅರ್ಧಕ್ಕೆ ಬಿಟ್ಟಿದ್ದೀನಿ ಸ್ನೇಹಿತರೆ. ಆದರೆ ಆರಿ ವರ್ಕ್ ಕಲಿತೆ, ತುಂಬ ಚೆಂದ ಮಾಡಿ ಆರಿ ವರ್ಕ್ ಹಾಕ್ತೀನಿ ನಾನು, ಖುಷಿ ಆಗುತ್ತೆ. ಆದರೆ ಸಿಕ್ಕಾಪಟ್ಟೆ ಬೆನ್ನು ಬರುತ್ತೆ ಅದಕ್ಕೆ. ಬೆನ್ನು ಏನು ಬಂತಲ್ಲ, ಆರಿ ವರ್ಕ್ ಕೈ ಬಿಟ್ಟೆ. ಕಲೀಲಿಕ್ಕೆ ಹೋಗಿದ್ದೆ, ಅದನ್ನು 4 ತಿಂಗಳು 5 ತಿಂಗಳು ಕಲ್ತಿದ್ದೀನಿ ಆರಿ ವರ್ಕು. ಎಂಬ್ರಾಯ್ಡ್ ವರ್ಕ್ ಕಲೀಲಿಕ್ಕೆ ಹೋಗಿಲ್ಲ, ಯೂಟ್ಯೂಬಲ್ಲಿ ನೋಡಿನೇ ಕಲಿತಾ ಇದ್ದೀನಿ ನಮ್ಮ ಮನೆಯಲ್ಲಿ. ಮತ್ತು ಸ್ಟಿಚ್ಚಿಂಗು 1-2 ತಿಂಗಳು ಅಷ್ಟೇ ಕಲಿತದ್ದು. ಸ್ಟಿಚ್ಚಿಂಗ್ ಕೂಡ ಜಾಸ್ತಿ ಕಲೀಲಿಕ್ಕೆ ಹೋಗಲಿಲ್ಲ. ಅಂದರೆ ಅದಕ್ಕೆ ನಾನು ಡಿಸೈನ್ಸ್ ಎಲ್ಲ ಮಾಡಿ ಹೊಲಿಯಲ್ಲ, ಸಿಂಪಲ್ ಬ್ಲೌಸ್ ಅಷ್ಟೇ ಹೊಲಿತೀನಿ. ಅರ್ಧ ಗಂಟೆ ಮಾತ್ರ ಮಿಷಿನ್ ಕೊಡ್ತಾರೆ ಇಲ್ಲಿ ಸ್ಟಿಚಿಂಗ್ ಕಲೀಲಿಕ್ಕೆ ಹೋದರೆ, ಜಾಸ್ತಿ ಕೊಡೋದಿಲ್ಲ. ಅದಕ್ಕಾಗಿ ಏನಾಗುತ್ತೆ, ಅರ್ಧ ಗಂಟೆಯಲ್ಲಿ ಏನು ಕಲೀಲಿಕ್ಕೆ ಆಗುತ್ತೆ ಹೇಳಿ. ಅದಕ್ಕಾಗಿ 2 ತಿಂಗಳೇ ಅಷ್ಟೇ ಹೋಗಿ ಬಿಟ್ಟೆ. ನನ್ನ ಮಗನೂ ತುಂಬ ಚಿಕ್ಕವನಿದ್ದ, ಅವಾಗ ಅಂಗನವಾಡಿಗೆ ಹೋಗ್ತಿದ್ದ. ಅವ್ನು 10 ಗಂಟೆಗೆ ಹೋದರೆ 12 ಗಂಟೆಗೆ ಬರ್ತಿದ್ದ ಮನೆಗೆ. ಬೆಳಗ್ಗೆ ನಾನು 10 ಗಂಟೆಗೆ ಅವ್ನ ಶಾಲೆಗೆ ಬಿಟ್ಟು ನಾನು ಉಡುಪಿಗೆ ಹೋಗಿದ್ದೆ ಕಲೀಲಿಕ್ಕೆ. 12 ಗಂಟೆ ಅವ್ನ ಶಾಲೆ ಬರ್ತಿತ್ತಲ್ಲ, ಅಷ್ಟು ಅನ್ಬಿಡ್ದು ಮತ್ತೆ ನಾನು ಅವ್ನ ಶಾಲೆ ಹತ್ರ ಇರಬೇಕು 12 ಗಂಟೇಲಿ. ಅಂದರೆ 10:00ವರೆಗೆ ಹೋಗಿ ಮುಟ್ಟಿದರೆ ವಾಪಸ್ 11:00ವರೆಗೆ ರಿಟರ್ನ್ ಬರಬೇಕಿತ್ತು. 1 ಗಂಟೆಯಲ್ಲಿ ಏನಾಗುತ್ತೆ, ಅಲ್ಲಿ 1 ಗಂಟೆಯಲ್ಲಿ ಕೂತ್ಕೊಳ್ಳೋ ಅಷ್ಟರಲ್ಲಿ ಒಂದೊಂದು ದಿನ ನನಗೆ 10 ನಿಮಿಷ 20 ನಿಮಿಷ ಮಿಷನ್ ಸಿಗೋದು, ಅದು ಸರಿಯೇ ಆಗಲಿಲ್ಲ, ಬಿಟ್ಟುಬಿಟ್ಟೆ. ನಾನೇ ಮನೆಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಹೊಲಿತಾ ಇದ್ದೇನೆ. ಬಂದದ್ದು ಸಿಂಪಲ್ ಬ್ಲೌಸ್ ಎಲ್ಲ ಬಂದರೆ ಹೊಲಿತೀನಿ. ಹಾಗೆ ಸೀರೆ ಪಿಕೋ ಫಾಲ್ ಮಾಡೋದು ನಾನೇ ಮಾಡ್ಕೋತೇನೆ, ಅದನ್ನೇನು ನಾನು ಕಲ್ತಿಲ್ಲ ಎಲ್ಲಿಯೂ. ಮತ್ತು ಇನ್ನೇನಿದೆ, ನಾನು ಈಗೆಲ್ಲ ಕನ್ನಡಿ ಹಾಕಿ ಕ್ರೋಶೋ ವೈರಿಂದ ಬಾಸ್ಕೆಟ್ ಎಲ್ಲ ಅದೂ ಸಹ ಮಾಡ್ತಿದ್ದೆ. ಮತ್ತು ಉಣಲ್ ದಾರದಲ್ಲಿ ಎಲ್ಲ ಥರ ಕರ್ಟನ್ಗಳನ್ನು ಹಾಕ್ತೇನೆ, ಕುಚ್ಚುಗಳನ್ನು ಹಾಕ್ತೇನೆ. ಸಾರಿ ಕುಚ್ಚಂತೂ ಎಲ್ಲಿ ಕಲೀಲಿಕ್ಕೆ ಹೋಗಿಲ್ಲ, ಯೂಟ್ಯೂಬಲ್ಲಿ ನೋಡಿ ಕುಚ್ಚುಗಳನ್ನು ಹಾಕ್ತೇನೆ. 3D ಈಗ ಶೈನಿಂಗ್ ಎಂಬ್ರಾಯ್ಡ್ ವರ್ಕ್ ಶೈನಿಂಗ್ ದಾರ ಬರುತ್ತಲ್ಲ, ಅದರಿಂದನೇ ಕುಚ್ಚು ಹಾಕ್ತಾರೆ ನೋಡಿ, ಸಾರಿ ಸುಜನಿಂದ, ಅದರಿಂದನೇ ಹಾಕ್ತೇನೆ. ಎಲ್ಲ ನಾನು ಯೂಟ್ಯೂಬಲ್ಲಿ ನೋಡಿ ಸ್ವಲ್ಪ
ಕಲ್ತಿದ್ದೀನಿ. ಕಲೀಲಿಕ್ಕೆ ನಾನು ಜಾಸ್ತಿ ಹೋಗಿಲ್ಲ, ಆದರೆ ಯಾವ್ದು ಮಾಡಲಿಕ್ಕೂ ಪುರ್ಸೊತ್ತು ಇಲ್ಲ. ನನ್ನ ಸೀರೆ ಕುಚ್ಚುಗಳಿಗೆ ಹಾಕ್ಲಿಕ್ಕೆ ಟೈಮ್ ಇಲ್ಲ. ಹಿಂಗೆ ಬೆನ್ನು ಇರೋದ್ರಿಂದ ಮತ್ತು ಯಾರಾದರೂ ಹೊರಗಿಂದ ಬಂದರೆ ಈ ಥರ ಮಾಡ್ತೀನಿ, ಇಲ್ಲ ಅಂತಲ್ಲ. ಎಂಥ ಮಾಡಿದ್ರೆ ಈ ಥರ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ. ಅದಕ್ಕೆ ಈಗ ನಮ್ಮ ಬ್ಲೌಸಿಗೆ ಆದರೂ ವರ್ಕ್ ಹಾಕ್ಲಿಕ್ಕಾಗುತ್ತೆ. ಬೇರೆಯವ್ರದ್ದು ಹಾಕ್ದೇ ಇದ್ದರೂ ನಮ್ಮದು ಬೇರೆಯವ್ರ ಕೈಯಲ್ಲಿ ಕೊಡೋಕ್ಕಿಂತ ನಮ್ಮದು ನಾವೇ ಹಾಕೊಂಡ್ರೆ ಒಂಥರ ಖುಷಿ ಸಿಗುತ್ತೆ. ಅದಕ್ಕಾಗಿ ಯಾವಾಗ ನಾನು ಕಲ್ತಿದ್ದೆ ಅಂದರೆ ಬ್ಲೌಸು ಹೊಲಿಲಿಕ್ಕೆ 2013, ಹೌದು 2013ರಿಂದ ನಾನು ಸ್ಟಿಚಿಂಗ್ ಕಲ್ತಿದ್ದೇನೆ. ಈಗ 25 ಮುಗಿತಾ ಬಂತು. ಇನ್ನೊಂದು ಭಾಳ ಆದರೆ ಇನ್ನೊಂದು 2-3 ವಾರದಲ್ಲಿ. ಅದಕ್ಕಾಗಿ ಆವಾಗಿಂದ ನಾನು ಸ್ಟಿಚ್ ನಾನು ಮಾಡ್ಕೋತೀನಿ, ನಾನು ಮಾಡ್ತೀನಿ. ಬೇರೆಯವ್ರದ್ದು ಬಂದರೂ ಹೊಲಿತೀನಿ. ಆವಾಗಿಂದ ನಾನು ಯಾರ ಹತ್ರ ಕೊಡಲ್ಲ. ಮತ್ತು ಡ್ರೆಸ್ ಕೂಡ ಹೊಲ್ಕೋತೀನಿ. ಡ್ರೆಸ್ಸು ನಂದು ನಾನೇ ಹೊಲ್ಕೋತೀನಿ. ನನ್ನ ಮಗಳು ಹೊಲಿತೀನಿ, ಬೇರೆಯವ್ರದ್ದು ಹೊಲಿತೀನಿ. ಡ್ರೆಸ್ ಸಿಂಪಲ್ಲಾಗಿ ಅದನ್ನು ಕೂಡ ಹೊಲಿತೀನಿ. ಮತ್ತು ಆರಿ ವರ್ಕ್ ನನ್ನ ಬ್ಲೌಸಿಗೆಲ್ಲ ನಾನೇ ಮಾಡ್ಕೋತಿದ್ದೆ ಮುಂಚೆ. ಈಗ ಆರಿ ವರ್ಕ್ ಅಂದ್ರೂ ನಂಗೆ ಇಷ್ಟ ಆಗಲ್ಲ, ಅದೆಲ್ಲ ಕಲರ್ಸ್ ಹೋಗುತ್ತೆ ಮನೆಗಳದ್ದು, ಅದು ಇಷ್ಟನೇ ಆಗಲ್ಲ. ಅದನ್ನ ಕೈನ ಬಿಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಈ ಎಂಬ್ರಾಯ್ಡ್ ವರ್ಕ್ ಮೇಲೆ ತುಂಬ ಇಂಟ್ರೆಸ್ಟ್ ಬಂದಿದೆ, ಅದನ್ನೇ ಮಾಡ್ತಾಯಿದ್ದೀನಿ. ಹಾಗೆ ಯೂಟ್ಯೂಬ್ ಚಾನಲು, ಅದರೊಟ್ಟಿಗೆ ಸೀರೆ ಬಿಸ್ನೆಸ್ಸು, ಹಾಗೆ ಮನೆ ಕೆಲಸ. ನನ್ನ ಮನೆ ಕೆಲಸ ಅಲ್ಲ, ಬೇರೆಯವ್ರ ಮನೆ ಕೆಲಸಕ್ಕೂ ಕೂಡ ಹೋಗ್ತೀನಿ. ಹೋಗಿ ಬಂದೆ ನೋಡಿ. ನಾನೀಗ 2 ಮನೆ ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಈಗ ಬಂದಿದ್ದೀನಿ. ಇಷ್ಟೊಂದೆಲ್ಲ ಕೆಲಸ ಮಾಡಿದರು. ನೀ ಏನು ಕೆಲಸ ಮಾಡ್ತೀವಿ ಮನೆಯಲ್ಲಿದ್ದು ಅಂತೇಳಿ ಬೈತಾರೆ. ಮತ್ತು ನನಗೆ ಅವಾಗ ನಗಬೇಕು ಕೊಡಬೇಕು ಗೊತ್ತೇ ಆಗಲ್ಲ. ಇಷ್ಟೊಂದೆಲ್ಲ ಮಾಡಿದರು. ಅದಕ್ಕಾಗಿ ಈಗ ಯಜಮಾನ್ರಿಲ್ಲ, ಇವತ್ತು ನಿದ್ದೆ ಮಾಡ್ಬೇಕಂತ ಮಾಡಿದೆ. ಮಧ್ಯಾಹ್ನ ನಿದ್ದೆ ಮಾಡಿದರೆ ಮತ್ತೆ ರಾತ್ರಿಯಲ್ಲಿ ನಿದ್ದೆ ಬರೋಲ್ಲ. ನಿದ್ದೆ ಯಾಕೆ ಬರೋಲ್ಲ ಅಂದರೆ ಗಿಡ ಗಂಟಿ ತುಂಬ ಅದಾವ. ರಾತ್ರಿ ಪಕ್ಷಿಗಳು ತುಂಬ ಕೂಗ್ತವೆ ಸ್ನೇಹಿತರೆ, ಭಯ ಆಗುತ್ತೆ. ಅದಕ್ಕಾಗಿ ಇಷ್ಟೊತ್ತಲ್ಲಿ ಮಧ್ಯಾಹ್ನ ಮಲಗೋದು ಸ್ವಲ್ಪ ಕಮ್ಮಿ. ಯಾವಾಗಲಾದರೂ ಅಪರೂಪ ಮಲ್ಕೋತೀನಿಲ್ಲ ಅಂತಲ್ಲ, ಕಮ್ಮಿ ನಾನು ಮಲಗೋದು. ಈಗ ಅದಕ್ಕಾಗಿ ವರ್ಕ್ ಹಾಕ್ತೀನಿ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಬನ್ನಿ. ರೆಸಿಪಿ ಅಂತೂ ಮಾಡ್ತಾಯಿಲ್ಲ. ಇನ್ನೂ ಸ್ವಲ್ಪ ನನಗೆ ಕೆಮ್ಮದೆಲ್ಲ ಇದೆ. ರೆಸಿಪಿ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೀನಿ. ಆ ಚಾನಲ್ಗೆ ರೆಸಿಪಿ ಚಾನಲ್ಗೆ ವಿಡಿಯೋ ಅಂತೂ ಹಾಕೇ ಇಲ್ಲ ನಾನು. 1 ತಿಂಗಳು ಜಾಸ್ತಿನೇ ಇತ್ತು. ಮುಂಚೆ ಅದು ಸ್ವಲ್ಪ ಸ್ಟಾಕಿದೆ, ಎಲ್ಲ ಬಿಟ್ಬಿಟ್ಟೆ. ಈಗಂತೂ ಹಾಕೇ ಇಲ್ಲ, ನಾನು ಮಾಡೇ ಇಲ್ಲ ರೆಸಿಪಿಗಳನ್ನು. ಮತ್ತು ಈ ಸೀರೆ ಸ್ಟಾರ್ಟ್ ಮಾಡಿದ ಮೇಲೆ ರೆಸಿಪಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಸೀರೆ ಕಡೆ ಗಮನ ಕೊಡಬೇಕಾ, ಈ ಕಡೆ ಗಮನ ಕೊಡಬೇಕಾ, ಮತ್ತು ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಾ. ಹಾಗಾಗಿ ಯಾವುದು ರೆಸಿಪಿ ಮಾಡ್ಬೇಕಾದ್ರೆ ಏನು ಗೊತ್ತಾ ಸ್ನೇಹಿತರೆ, ತುಂಬ ಅದಕ್ಕೆಲ್ಲ ಪದಾರ್ಥಗಳನ್ನು ಕಟ್ ಮಾಡಿ ಜೋಡಿಸಿ ಒಂದೊಂದು ಚಿಕ್ಕ ಚಿಕ್ಕ ಬೌಲಲ್ಲಿ ಹಾಕ್ಕೋಬೇಕು. ಮತ್ತೆ ಎಲ್ಲ ರೆಸಿಪಿ ಮಾಡಿದ್ಮೇಲೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿಬೇಕು. ಇದು ಕಷ್ಟ ನೋಡಿ. ಅದಕ್ಕಾಗಿ ಬಿಟ್ಟಿದ್ದೀನಿ. ಬನ್ನೀಗ ನಾನು ಸ್ಟಿಚ್ ಹಾಕ್ತೀನಿ ಹೇಗೆ ಅಂಥೇಳಿ ನೋಡೋಣ. ಬನ್ನಿ. ವಿಡಿಯೋ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಬಿಡಲಿಕ್ಕಿತ್ತು, ಅದು ಸಹ ಇಲ್ಲ. ಅದಕ್ಕಾಗಿ ಬನ್ನಿ ಮಿಷನ್ ನಾನು ಕೂಡ ಇಲ್ಲಿ. ಸ್ನೇಹಿತರೆ, ನಿನ್ನೆ ಸೀರೆದು ಫುಲ್ಲು ಸ್ಟಾಕ್ ನನಗೆ ಬಂದಿತ್ತು. ಇಲ್ಕಲ್ ಸಾರಿ ತರಿಸಿದ್ದೀವಿ, ಎಲ್ಲ ಸ್ಟಾಕ್ ಖಾಲಿಯಾಗಿತ್ತು. 1-2 ಅಷ್ಟೇ ಉಳಿದಿತ್ತು. ಅದಕ್ಕಾಗಿ ಈಗ ನಿನ್ನೆ ವಿಡಿಯೋ ಮಾಡೋದಕ್ಕೆ ನನ್ನ ಕೈಲಿ ಆಗಲಿಲ್ಲ. ಅದಕ್ಕಾಗಿ ಇವತ್ತು ಮಾಡ್ತಾಯಿದ್ದೀನಿ. ಮತ್ತು ವಾಪಸ್ ಸ್ಟಾಕ್ಗಳು ಬರ್ತಾನೆ ಇರ್ತವೆ. ಹಾಗಾಗಿ ನೋಡಿ, ಈ ಥರದ್ದು ಇದು ಚಂದ್ರಮ್ ಚಿಕ್ಕಿ ತುಂಬ ಚೆನ್ನಾಗಿರುತ್ತೆ. ಇದು ಕಾಟನ್ನಲ್ಲಿ. ಮತ್ತು ಇದೇ ಕಲರ್ ಹೀಗೇ ಬರುತ್ತೆ. ಬ್ಲೌಸ್ ಕೂಡ ಬೇಕಾದರೆ ಕಟ್ ಮಾಡ್ಕೋಬೋದು, ಬೇಡಾದರೆ ಬಿಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ. ಪಲ್ಲು ಬಂದಿದ್ದು ಬರುತ್ತೆ ನೋಡಿ. ಬ್ಲೌಸು ಪ್ಲೇನಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಇದು ಕೂಡ ಈ ಸಾರಿನೂ ಯಾವುದು ಬೇಕಂಥೇಳಿ ನಿಮಗೆ DM ಮಾಡಿ. ಒಂದು ವಿಡಿಯೋದಲ್ಲಿ ನನ್ನ ಫೋನ್ ನಂಬರ್ ಇಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಬಂದು ಬ್ಲೂ ಮತ್ತು ಗೋಲ್ಡಲ್ಲಿ ಇದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ, ಮಸ್ತಾಗಿದೆ. ಇದು ಗ್ರೀನ್ ನೋಡಿ, ಕಾಣಿಸುತ್ತಾ ನಿಮಗೆ? ಗ್ರೀನಲ್ಲಿ ಇದೆ, ಸಖತ್ತಾಗಿದೆ ಮಾತ್ರ. ಇದು ಬಂದು ಮರೂನ್ ಮತ್ತು ಗೋಲ್ಡ್ ಆರೆಂಜಲ್ಲಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಯಾರಿಗೆಲ್ಲ ಬೇಕಂತ ಅಂದರೆ ಒಂದೇ ರೇಟ್ ಇಲ್ಲ, ಇವು ಬೇರೆ ಬೇರೆ ರೇಟ್. ಇದರಲ್ಲಿ ನನಗೆ 4 ಕ್ವಾಲಿಟಿ ಸೀರೆಗಳದಾವು. 4ರಿಂದ 5 ಕ್ವಾಲಿಟಿ ಸೀರೆ, 4ರಿಂದ 5 ಕ್ವಾಲಿಟಿ ಸೀರೆಗಳದಾವು. ಅದಕ್ಕೆ ಬೇರೆ ಬೇರೆ ರೇಟ್ ಇದೆ ಸ್ನೇಹಿತರೆ. ನೋಡಿ, ಇದು ಚಂದ್ರಮ್ ಚಿಕ್ಕಿ ಅಂತ ಹೇಳ್ತಾರೆ, ಪ್ಲಸ್ ಆಕಾರಲ್ಲಿ ಇರುವಂಥದ್ದು. ಇದು ಅಂತೂ ತುಂಬಾ ಹೈಲೈಟ್ ಅಂತ ಹೇಳ್ಬೋದು. ಕಮ್ಮಿ ರೇಟ್ ಕೂಡ. ಈ ಅಷ್ಟು ಸಾರಿ ಒಳಗಡೆ ಇದು ಮತ್ತು
ಹಾಗೆ ಈ ಗ್ರೀನ್ ಕಲರ್ದು 2 ಜೋಡಿ ಮೇಲೆ ಇರೋದ್ರಿಂದ ಎರಡು ಒಂದೇ ರೇಟ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ನಾನು ನಿನ್ನೆ ಉಟ್ಟಿದ್ದೆ ಸೀರೆ, ಆದರೆ ನಂದು ಬಂದು ಪ್ಲೇನಲ್ಲಿದೆ. ಇದಕ್ಕೆ ಮಿಡ್ಲಲ್ಲಿ ಡಿಸೈನ್ಸ್ ಇದೆ. ಹಾಗಾಗಿ ಇದು ಬಂದು ಪ್ಲೇನ್ ಬರುತ್ತೆ ನೋಡಿ. ಈ ಥರ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಸೀರೆಗಳು ಮಸ್ತಾಗಿದೆ ಸ್ನೇಹಿತರೆ. ಇದು ಅಂತೂ ಈಗ ಹೈಯೆಸ್ಟ್ ಸೇಲ್ ಅಂತಲೇ ಹೇಳ್ಬೋದು. ಇದು ಮತ್ತು ಇದು ಪಿಂಕು ನಾನು ಹಾಕಿದೆ ಸ್ನೇಹಿತರೆ. ನೋಡಿ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ. ಮತ್ತು ಹಾಗೆ ಇದು ಒಂದು ಮರೂನಲ್ಲಿದೆ ನೋಡಿ. ಇದು ಮರೂನಲ್ಲಿದೆ. ಇದೂ ತುಂಬ ಚೆನ್ನಾಗಿದೆ. ಇದು ರೇಟು ಇದರಲ್ಲಿ 2 ಕ್ವಾಲಿಟಿ ಬರ್ತವೆ ಸ್ನೇಹಿತರೆ. ಇದನ್ನು ಹೈ ಕ್ವಾಲಿಟಿದಿದೆ, ಇದರ ರೇಟನ್ನೇ ಬೇರೆ ಇರುತ್ತೆ. ಇನ್ನೊಂದು ಕ್ವಾಲಿಟಿಯಲ್ಲಿದೆ, ಅದಕ್ಕೆ ಇದೇ ಥರ ಸೇಮ್ ನೋಡೋದಕ್ಕೆಲ್ಲ ಇದೇ ಥರ, ಆದರೆ ಈ ಥರ ಶೈನಿಂಗಲ್ಲಿ ಇರಲ್ಲ. ಅದು ಸ್ವಲ್ಪ ಕಮ್ಮಿ ಕ್ವಾಲಿಟಿಯಲ್ಲಿ ಬರುತ್ತೆ. ನೋಡಲಿಕ್ಕೆ ಸೇಮ್ ಅನಿಸುತ್ತೆ. ನಿಮಗೆ ಯಾರಿಗೆಲ್ಲ ಬೇಕು ಅಂಥೇಳಿ ನನಗೆ DM ಮಾಡಿ. ಮತ್ತು ಇಲ್ಲೊಂದಿದೆ ನೋಡಿ ಪ್ಲೇನಲ್ಲಿ, ಆವಾಗಲೇ ತೋರಿಸಿದ್ನೆಲ್ಲ ನೋಡಿ. ಈ ಥರದ್ದು ಯಾರಿಗೆಲ್ಲ ಬೇಕು ಸಿಂಪಲ್ಲಾಗಿ ಉಡುವಂಥವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತು ಏಜ್ ಆದವರಿಗೆ ಕಾಟನಲ್ಲಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಡೈಲಿ ವೇರಿಗೆಲ್ಲ ಮಸ್ತಾಗಿದೆ. ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಮೊನ್ನೆ ಒಂದು ಸತಿ ಈ ಥರದ್ದು ತರಿಸಿದ್ದೆ ಪ್ಲೇನಲ್ಲಿ. ಆವಾಗ 4 ಸೀರೆ ತರಿಸಿದ್ದೆ. ಆವಾಗ 4 ಹೋಯಿತು. ಈಗೂ 4 ತರಿಸಿದ್ದೀನಿ. 4ರಲ್ಲಿ ಒಂದು ಆಲ್ರೆಡಿ ಸೇಲ್ ಆಗಿದೆ. ನನಗೆ ಉಳಿದಿರೋದು 3. ಒಂದು ಇಲ್ಲೊಂದಿದೆ, ಹಾಗೆ ಇಲ್ಲೊಂದಿದೆ, ಇಲ್ಲೊಂದಿದೆ ನೋಡಿ. ಕಾಣಿಸುತ್ತಾ? 1 2 ಹಾಗೆ ಇದು 3 ಉಳಿದಿರೋದು ಪ್ಲೇನ್ ಸೀರೆ. 4 ತರಿಸಿದೆ. ಒಂದು ನಿನ್ನೆ ತೊಗೊಂಡು ಹೋದ್ರು ನಾನು ಓಪನ್ ಮಾಡಿದ ತಕ್ಷಣ. ಅದಕ್ಕಾಗಿ ಈಗ ಉಳಿದಿರೋದು ಇಷ್ಟು ಸಾರಿ ಇದಾವೆ ನೋಡಿ ನನ್ನ ಹತ್ರ. ಇವು ಕೂಡ 8 ಸಾರಿ ಬಂದಿದ್ದು. ಇವು ಕೂಡ ಸೇಲಾಗಿ 4 ಉಳಿದಿರೋದು. ಅಂದರೆ ನಿನ್ನೆ ನಾನು ಬಿಚ್ಚೋ ಅಷ್ಟರಲ್ಲಿ ಬಂದರು ತೊಗೊಂಡು ಹೋಗಿದ್ದಾರೆ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನೋಡಿ. ಇಲ್ಕಲ್ ಸಾರಿ ಎಷ್ಟಿದೆ. ನಮ್ಮ ಮೇಡಮವರಲ್ಲಿ ಓದ್ತಾ ಕೂತಿದ್ದಾರೆ. ಹಾಗಾಗಿ ಸ್ನೇಹಿತರೆ ಯಾರಿಗೆಲ್ಲ ಬೇಕಂತೇಳಿ DM ಮಾಡಿ. ಮೊಬೈಲ್ ನಂಬರು ನಾನು ಇದ್ರ ಬಾಕ್ಸಲ್ಲಿ ಹಾಕದೇ ಇದ್ದರೂ ಕೂಡ 9916198372 ಲಾಸ್ಟು. ಇದು ನನ್ನದೇ ನಂಬರ್ ಇರೋದ್ರಿಂದ DM ಮಾಡ್ಬೋದು ನೀವು. ವಾಟ್ಸಪ್ಪಲ್ಲಿ ಕೂಡ ನಾವು ಹೈ ಅಂತ ಕಳಿಸಿ ನಾನು ರಿಪ್ಲೈ ಕೊಡ್ತೇನೆ ಸ್ನೇಹಿತರೆ ನಿಮಗೆ. ನಿನ್ನೆ ಮಾಡಿದ್ದೀನಿ ನೋಡಿ. ನಿನ್ನೆ ಒಂದಿಷ್ಟು ಮಾಡಿದ್ದೀನಿ. ಒಂದು 20 ನಿಮಿಷದ ಒಳಗಡೆ ಇಷ್ಟು ಹಾಕಿದ್ದೀನಿ ನೋಡಿ. ನಾನು ಟೈಮ್ ಜಾಸ್ತಿ ತೊಗೊಂಡಿಲ್ಲ ಸ್ನೇಹಿತರೆ. ಇದಕ್ಕೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಏನೋ ನಮ್ಮ ಬ್ಲೌಸಿಗಾದ್ರೂ ಆಗುತ್ತಲ್ಲ ಸ್ನೇಹಿತರೆ, ಸಾಕು ಇಷ್ಟು ಡಿಸೈನು. ಅದಕ್ಕಾಗಿ ಇದ್ರ ಮಿಡ್ಲಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯಿತು. ಇಲ್ಲಿ ಬಂದು ಕರೆಕ್ಟಾಗಿದೆ. ಇದ್ರ ಮಿಡ್ಲಲ್ಲಿ ಪಿಂಕ್ ಕೊಡಬೇಕಂಥೇಳಿ ಹಾಕಿದ್ದೇನೆ ದಾರ ಎಲ್ಲ. ಈಗ ನೋಡ್ತೇನೆ ಹೇಗೆ ಬರುತ್ತೆ ಅಂಥೇಳಿ ಅಲ್ವಾ ಸ್ನೇಹಿತರೆ. ನೋಡಿ, ನಿಮಗೆ ಆವಾಗಲೇ ನಾನು ಈ ಸೀರೆನ ತೋರಿಸಿದ್ನಿ ವಿಡಿಯೋದಲ್ಲಿ, ಗೊತ್ತಾಗಿರ್ಬೋದು. ಈ ಸೀರೆ ಹೇಳಿದ್ನಿ. ಇದಕ್ಕೆ ಇಲ್ಲಿದೆ ನೋಡಿ ಸೀರೆ. ನನ್ನ ಹತ್ರ ನಿನ್ನೆ ಹುಟ್ಟಿರೋಂಥ ಸೀರೆ ಅಂತ ಹೇಳಿದ್ನಲ್ಲ ನಿಮಗೆ. ಈ ಸೀರೆ ನೋಡಿ. ಇದು ಬಂದು ಫುಲ್ ವರ್ಕ್ ಬಂದಿಲ್ಲ ಸ್ನೇಹಿತರೆ. ಇದು ಪಲ್ಲು ಹತ್ರ ಮಾತ್ರ ಬಂದಿದೆ ನಮಗೆ. ವರ್ಕು ಫುಲ್ ಬಂದಿಲ್ಲ ನೋಡಿ. ಈ ಥರ ಫುಲ್ ವರ್ಕ್ ಇರುತ್ತೆ ಇದು ಪಲ್ಲು ಹತ್ರ. ಇದು ಸೀರೆ ಬಂದು ಈ ಥರ ಪ್ಲೇನ್ ಸೀರೆ ಇದೆ. ಬುಟ್ಟ ಆಗಲಿ ಏನಿಲ್ಲ. ಇದು ಮೇಲ್ಗಡೆ ಬಂದಿರೋದು ಮಾತ್ರ ಸೀರೆ ನೋಡಿ. ಈ ಥರದ್ದು ಇದು ಸೀರೆ ಇದ್ದರೆ, ಇದು ಸೀರೆ ಒಂದು ಫುಲ್ ಸೀರೆ ತುಂಬ ಇದೆ ಫುಲ್ಲು ಪಲ್ಲು ಹಿಡ್ಕೊಂಡು ಸೀರೆ ತುಂಬ ಇದು. ಅದಕ್ಕಾಗಿ ಈ ಕ್ವಾಂಟಿಟಿನೇ ಬೇರೆ, ಈ ಕ್ವಾಂಟಿಟಿನೇ ಬೇರೆ. ಇದು ಸ್ವಲ್ಪ ಕಮ್ಮಿ ರೇಟಿಂದಿದೆ. ಇದು ಪಲ್ಲು ಹತ್ರ ಇದು ನಾವು ಸೆರಗ ಸೈಡ್ ಬಿಡೋಲ್ಲಿ ಮಾತ್ರ ಇದೆ ಇದು ವರ್ಕು, ಬೇರೆ ಎಲ್ಲಿಲ್ಲ. ಇದೇ ಈ ಥರ ಫುಲ್ಲು ಪ್ಲೇನ್ ಬರುತ್ತೆ ಇದು ಸೀರೆ. ಈ ಥರನೂ ಬುಟ್ಟ ಎಲ್ಲ ಫುಲ್ ಇದೆ ಪ್ಲೇನ್ ಬರುತ್ತೆ. ಇದು ಸೀರೆ ಆಗಲ್ಲ. ಇದು ಸೀರೆ ಫುಲ್ ವರ್ಕಲ್ಲಿದೆ. ತುಂಬ ವರ್ಕ್. ಇದು ಸೀರೆ ತುಂಬ ಫುಲ್ ವರ್ಕ್ ನಿಮಗೆ ಕಾಣ್ತಿರ್ಬೋದು. ಫುಲ್ ವರ್ಕಲ್ಲಿದೆ. ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಜಾಸ್ತಿ ರೇಟೇನಿಲ್ಲ. ಯಾರಿಗಾದರೂ ಬೇಕಾದರೆ ಇದನ್ನು ಮಾಡಿ. ಸೀರೆಗಳಂತೂ ಪದೇ ಪದೇ ಆ ಸೀರೆಗಳನ್ನು ತರಿಸ್ತಾನೆ ಇದ್ದೀವಿ ನಾವು ಕೂಡ. ಎಲ್ಲ ಸೀರೆಗಳು ಯಾವೆಲ್ಲ ಬೇಕಂತೇಳಿ ಇಷ್ಟೊಂದು ಸೀರೆ ಇದೆ ನೋಡಿ. ನೋಡಿ ಸ್ನೇಹಿತರೆ, ಟೈಮ್ ಬಂದು 10 ಗಂಟೆ ನೈಟು. ನಾನು ಹಾಸಿಗೆ ಕೊಡಮ್ಮ ನೋಡಿ. ನಾನು ಇಲ್ಲಿ ಮಲ್ಕೋತೇನೆ. ಶ್ರೇಯಮ್ಮ ಬಂದು ಇಲ್ಲಿ ಮಲಗ್ತಾಳೆ. ಯಜಮಾನ್ರು ಅಲ್ಲಿ ರೂಮಲ್ಲಿ ಮಲಗ್ತಾರೆ.
ಸ್ನೇಹಿತರೆ ಇನ್ನೂ ಬಂದಿಲ್ಲ ನಮ್ಮ ಯಜಮಾನ್. ಟೈಮ್ ಎಷ್ಟು 10:06 ಆಯಿತು. ಇಷ್ಟು ಹೊತ್ತಾದರೂ ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಸ್ನೇಹಿತರೆ. ಗೋವಾಕ್ಕೆ ಹೋಗಿದ್ದಾರೆ ಅವ್ರು. ಕಣ್ಕೊಂಡು ಮೊನ್ನೆ ಮೋದಿಯವ್ರು ಉದ್ಘಾಟನೆ ಮಾಡಿದ್ರಲ್ಲ ನವಂಬರ್ 28ಕ್ಕೆ, ಅಲ್ಲಿ ಒಬ್ಬರು ಅಮ್ಮಾರನ್ನ ಕರ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ. ತುಂಬ ರಶ್ ಇದೆ ಅಂತೆ, ಹಾಗಾಗಿ ಇನ್ನೂ ಬಂದಿಲ್ಲ. ಎಷ್ಟು ನಿಮ್ಮಪ್ಪ ಫೋನ್ ಹಚ್ಚಿದಾಗ 9 ಗಂಟೆಗಿತ್ತಾ? 9 ಗಂಟೆಗೆ ಕಾರವಾರಕ್ಕೆ ಇದ್ದೀನಿ ಅಂದ್ರಲ್ಲ. 9 ಗಂಟೆಗೆ ಕಾಲ್ ಮಾಡಿ ಕಾರವಾರಕ್ಕೆ ಇದ್ದೀನಿ ಅಂತ ಹೇಳಿದ್ರಿ. ಇಲ್ಲಿ ಬರುವಾಗ ಒಂದು 11-12 ಗಂಟೆ ಆಗ್ಬೋದು ಸ್ನೇಹಿತರೆ. ನಂಗೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ, ಅಷ್ಟೊತ್ತಾಗ್ಬೋದು ಅಂತ ನಾವು ಅನ್ಕೊಂಡ್ವಿ ಸ್ನೇಹಿತರೆ. ಎಷ್ಟೊತ್ತಿಗೆ ಬರ್ತಾರೋ ಏನೋ. ಈಗ ಶ್ರೇಯ ನಾನು ಊಟ ಮಾಡಿದ್ವಿ, ಸ್ವಲ್ಪ ಅನ್ನ ಸಾಂಬಾರು ಮಾಡಿದ್ವಿ. ಅವ್ರು ಅಲ್ಲೇ ಊಟ ಮಾಡಿದ್ರಂತೆ, ಹಾಗಾಗಿ ಅನ್ನ ಸಾಂಬಾರು ಮಾಡಿದ್ದೀವಿ. ಊಟ ಈಗ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.